ಒಂದು 4-5 ದಿನದಲ್ಲಿ 3 ದಿನದಲ್ಲಿ ಇವಾಗ ಮುರುಘಾ ನಮ್ಮ ಸ್ನೇಹಿತರೆಲ್ಲ ಕುತ್ಕೊಂಡು ಮಾತಾಡ್ತಾರೆ. ನಾಯಕರಿಗೆ ಆಗಲೇ ತೀರ್ಮಾನ ತಗೊಂಡಿದ್ದಾರೆ. ಮೈಸೂರಿಗೆ ಹೋಗೋಣ, ಮೈಸೂರು ಮಹಾರಾಜರಿಗೆ ಸ್ಟೋರಿ ಹೇಳೋಣ ನಾವು. ಅಣ್ಣ ಮಾರ್ಕೆಟ್ ನಿಮ್ದು, ಮಾರ್ಕೆಟ್ ಯಾರ್ದು? ಮಹಾರಾಜದ್ದು. ಮಹಾರಾಜರು ಅಲ್ವಾ? ಮೈಸೂರು ಮಹಾರಾಜರು ನಮ್ ಕೊಟ್ಟಿರೋ ಮಾರ್ಕೆಟ್ ಅಲ್ಲಿ ಇವ್ರು ಅಧಿಕಾರ ಚಲಾವಣೆ ಮಾಡೋದಕ್ಕೆ ಇವ್ರು ಯಾರು? ಇವ್ರಿಗೇನ್ ರೈಟ್ಸ್ ಇದೆ? ಅದಕ್ಕೆ ಶಿವಕುಮಾರ್ ನಾಯ್ಕ ಹೇಳಿರೋದು ಕರೆಕ್ಟ್ ಇದೆ. ಅವ್ರು ನಮ್ಮ ನಾಯಕರು. ಇವಾಗ ನಾವೆಲ್ಲ ಒಂದ್ 2-3 ದಿನದಲ್ಲಿ ಮೈಸೂರಿಗೆ ಹೋಗೋಣ. ಒಂದು 5 ಬಸ್ಸು ಮಾಡ್ಕೊಂಡು ಮೈಸೂರಿಗೆ ಹೋಗೋಣ. ನನ್ನ ಕಡೆಯಿಂದ ನಾನೇ 3 ಬಸ್ ಸ್ಪಾನ್ಸರ್ ಮಾಡ್ತೀನಿ ನಿಮ್ಗೆ. ದಯಮಾಡಿ ನಿಮ್ನ ಸೇಫ್ ಆಗಿ ಕರ್ಕೊಂಡೋಗಿ ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ. ಎಲ್ರು ಮೈಸೂರು ಮಹಾರಾಜರ ಹತ್ರ ಹೋಗೋಣ. ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬರೋಣ. ಏನಂತೀರಾ? ಹೌದು, ಮೈಸೂರಿಗೆ ಹೋಗೋಣ, ಮೈಸೂರು ಮಹಾರಾಜರು ಕೇಳೋಣ. ಯಾಕಂದ್ರೆ ಮಹಾರಾಜರ ಮಾರ್ಕೆಟ್ ಅಲ್ಲಿ ಈ ರೀತಿ ದೌರ್ಜನ್ಯ ಮಹಾರಾಜರು ಬದುಕಿದ್ರೆ ಅವ್ರಿಗೆ ತುಂಬಾ ನೋವಾಗ್ತಾ ಇತ್ತು. ಅವ್ರ ಹೃದಯ ಭಾರ ಆಗ್ತಾ ಇತ್ತು. ಅವ್ರ ಮಗ ಆಗಿ ಇವ್ರು ಸಹಿಸ್ಕೋಬಾರ್ದು, ಅವ್ರ ವಾರಸ್ದಾರರಾಗಿ ಇವ್ರು ಸಹಿಸ್ಕೋಬಾರ್ದು. ಇವ್ರು ಬಂದು ನಮ್ಮ ಧ್ವನಿಯಾಗಿ ನಿಂತಬೇಕು. ಮಾರ್ಕೆಟ್ ಯಾರಪ್ಪಂದು ಅಲ್ಲ, ಮೈಸೂರು ಮಹಾರಾಜರದು. ಅದಕ್ಕೆ ಮೈಸೂರು ಮಹಾರಾಜರಿಗೂ ಕೇಳೋಣ. ನನ್ನ ಕಡೆಯಿಂದ 3 ಬಸ್ಸು ನಾಳೆ ಬೆಳಗ್ಗೆ ನೀವು ರೆಡಿ ಅಂದ್ರೆ ನಾನು ನಾಳೆ ಬೆಳಗ್ಗೆ ಸೇಫಾಗಿ ಕರ್ಕೊಂಡು ಹೋಗ್ತೀನಿ, ಸೇಫಾಗಿ ಕರ್ಕೊಂಡ್ ಬರ್ತೀನಿ.